ಒಬ್ಬ ರಾಜನಿಗೆ ಅವನ ರಾಜ್ಯದಲ್ಲೆಲ್ಲ ಬಳಗ, ಆದರೆ ಒಬ್ಬ ಕವಿಗೆ ಜಗತ್ತಿನಲ್ಲೆಲ್ಲ ಬಳಗ ಇರ್ತಾರೆ. ಕವಿರತ್ನದ ಗೆಳೆಯ ನಾಗೇಂದ್ರ ಪ್ರಸಾದ್ ಬಹಳ ದೊಡ್ಡ ಶೀರ್ಷಿಕೆಯನ್ನ ನಿನ್ ತಲೆ ಮೇಲೆ ಹೊತ್ಕೊಂಡಿದೀಯ. ಆ ಕವಿರತ್ನ ಅಂತ ಇಟ್ಕೊಂಡ್ಮೇಲೆ ನಿನಗೆ ಜವಾಬ್ದಾರಿ ತಾನಾಗೆ ಬರುತ್ತೆ. ಇವಾಗ 50 ವರ್ಷ ಅಷ್ಟೇ ತಾನೆ, ಇನ್ನು 25 ವರ್ಷ ಸಮಯ ಇದೆ. ನಿನ್ನ ಹೊಣೆಗಾರಿಕೆಯನ್ನ ನೀನು ನಿನ್ನ ಶೀರ್ಷಿಕೆ ಜೊತೆಯಲ್ಲಿ ಸಮನ್ವಯಿಸಿಕೊಳ್ಳೋದು ಮುಂದೆ ಇದೆ. ಇವತ್ತು ಒಂದು ಸಂಭ್ರಮದ ದಿನ. ಅಂದ್ರೆ 50ನೇ ವರ್ಷಕ್ಕೆ ಇಷ್ಟು ದೊಡ್ಡ ಸಂಭ್ರಮವನ್ನು ಆಚರಿಸಿಕೊಳ್ಳುವಂತಹ ಒಂದು ಅನುಕೂಲ ಮತ್ತು ಸಾಧನೆ ಸಿಕ್ಕಿದೆಯಲ್ಲ, ಅದು ಬಹಳ ಹೇಳ್ಕೊಳ್ಳುವಂತ ವಿಷಯ, ಹೆಮ್ಮೆ ಪಡುವಂತ ವಿಷಯ. ಇವತ್ತು ಈ ವೇದಿಕೆ ಕೂಡ ತುಂಬಾ ಚೆನ್ನಾಗಿತ್ತು. ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ, ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ, ಸಾಹಿತ್ಯಕ್ಕೆ ಅನ್ಯವೆಂಬುದೇ ಇಲ್ಲ. ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ, ಸಾಹಿತ್ಯಕ್ಕೆ ಅನ್ಯವೆಂಬುದೇ ಇಲ್ಲ. ಅನ್ಯೋನ್ಯವೆಂಬುದೇ ಸರ್ವಧರ್ಮಗಳ ಸಂಲಕ್ಷಣ. ಅದು ಇವತ್ತಿನ ವೇದಿಕೆಯಲ್ಲಿ ನೋಡಿದ್ರೆ ವೆರೈಟಿ ಪಕ್ಷಗಳು, ವೆರೈಟಿ ಅಧಿಕಾರಿಗಳು, ವೆರೈಟಿ ಭಿನ್ನಾಭಿಪ್ರಾಯಗಳು ಎಲ್ಲವೂ ಸೇರಿ ಇಲ್ಲಿ ಸಾಹಿತ್ಯ ಮತ್ತು ಸಂಗೀತದ ಹೆಸರಿನಲ್ಲಿ ಇವತ್ತು ಈ ವೇದಿಕೆಯ ಮೇಲೆ ಸೇರಿದ್ದಲ್ಲ, ಒಂದು ಅದ್ಭುತವಾಗಿತ್ತು. ಒಬ್ಬ ಕವಿಗೆ ಮತ್ತು ಸಂಗೀತಗಾರನಿಗೆ ಮಾತ್ರ ಸಾಧ್ಯ ಈ ಎಲ್ಲಾ ಪಕ್ಷಗಳನ್ನ ಹೀಗೆ ಹಿಡಿದಿಡೋದಕ್ಕೆ ನೀನು ಹಿಡಿದಿಟ್ಟಿದ್ದೀಯ. ನೋಡಿದ್ರೆ ನೀನ್ ಕೂಡ ಇರೋ ರಾಜಕಾರಣದ ಕಡೆ ತಲೆ ಹಾಕೋ ತರ ಕಾಣಿಸ್ತಾ ಇದೆ. ನೋಡಮ್ಮ, ಇರೋದು ಒಂದು ಹಿಂಸು. ಜೀವನದಲ್ಲಿ ದುಡ್ಡು ಬರೋ ಕೆಲಸ ಯಾವ್ದಿದ್ರು ಮಾಡು, ತೃಪ್ತಿ ಬರೋ ಕೆಲಸ ಯಾವ್ದಿದ್ರು ಮಾಡು, ಹೆಸರು ಬರೋ ಕೆಲಸ ಯಾವ್ದಿದ್ರು ಮಾಡು, ಆದ್ರೆ ಪ್ರಾಂಪ್ಟ್ ಆಗಿ ಮಾಡು, ಪರ್ಫೆಕ್ಟ್ ಆಗಿ ಮಾಡು. ಇಷ್ಟೇ ವಿಷಯ. ಓಕೆ, ನೀನು ಒಂದು ದೊಡ್ಡ ಪರಂಪರೆಯ ಉತ್ತರಾಧಿಕಾರಿಯಾಗಿದ್ದೀಯ. ಜಿ ಸದಾಶಿವಯ್ಯನವರು ನಮ್ಮ ಕನ್ನಡ ಚಿತ್ರರಂಗದ ರಂಗಗೀತೆಗಳನ್ನ, ಚಿತ್ರಗೀತೆಗಳನ್ನ ಮಾಡಿದ ಆದ್ಯದಲ್ಲಿ ಒಬ್ಬರು. ರಂಗಗೀತೆಗಳನ್ನ ಚಿತ್ರಗೀತೆಗಳನ್ನಾಗಿ ಮಾಡಿದ ಆದ್ಯದಲ್ಲಿ ಜಿ ಸದಾಶಿವಯ್ಯನವರು ಅಂದ್ರೆ ನಿಮ್ ತಂದೆಯವರು, ತಾತ. ಜಿ ಸದಾಶಿವಯ್ಯನವರಿಂದ ಹಿಡಿದು ವಿಜಯ ನರಸಿಂಹವರೆಗೂ ಒಂದು ದೊಡ್ಡ ಪರಂಪರೆ ಇದೆ. ಅದಾದ ಮೇಲೆ ಜಿ ಉದಯ್ ಶಂಕರ್ ಅವರಿಂದ ಹಿಡಿದು ಈಗ ನಮ್ಮ ವ್ಯಾಸರಾಯರವರೆಗೂ ಒಂದು ದೊಡ್ಡ ಪರಂಪರೆ ಇದೆ. ಇವರೆಲ್ಲ ರಂಗಗೀತೆಯನ್ನ ಚಿತ್ರಗೀತೆ ಮಾಡಿ ಅವಕಾಶಕ್ಕೆ ಗೌರವ ಕೊಟ್ಟು, ಭಾವನೆಗೆ ಬೆಲೆ ಕೊಟ್ಟು ಕೆಲಸ ಮಾಡಿದವರು. ಒಬ್ಬರು ಸಂಭಾವನೆಯಿಂದ ಸಂತೃಪ್ತರಾದವರು ನನಗೆ ಗೊತ್ತಿಲ್ಲ. ನಿಜವಾಗಿಯೂ ಹೇಳಬೇಕಂದ್ರೆ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ಪರಂಪರೆ ಇದೆ. ಅಂದ್ರೆ ಜನಪದರನ್ನ, ಸಾಮಾನ್ಯರನ್ನ ತಲುಪಿದ ದೊಡ್ಡ ಗೀತ ಚಿತ್ರಕಾರ ಹುಣಸೂರು ಕೃಷ್ಣಮೂರ್ತಿ. ಆ ಪರಂಪರೆಯಲ್ಲಿ ನಾವೆಲ್ಲ ಬರ್ತೀವಿ. ನಾನು ನಾಗೇಂದ್ರ ಪ್ರಸಾದ್ ಸ್ವಲ್ಪ ಹುಣಸೂರು ಕೃಷ್ಣಮೂರ್ತಿಗಳು ಸಂಭಾವನೆ ನೋಡಿದ್ರು. ಆದ್ರೆ ನಿಜವಾಗಿಯೂ ಈ ವೃತ್ತಿಯಲ್ಲಿ ಸಂಭಾವನೆ ನೋಡಿದವರು ಕರ್ನಾಟಕದಲ್ಲಿ ಹಂಸಲೇಖ ನನ್ನನ್ನು ಮೀರಿಸಿದವರು ನಾಗೇಂದ್ರ ಪ್ರಸಾದ್. ಅಂದ್ರೆ ಒಂದು ಕ್ರಿಯೇಟಿವಿಟಿ ಜಾಬ್ ಅನ್ನ, ಅದನ್ನ ಒಂದು ಕಾರ್ಪೊರೇಟ್ ಸಿಸ್ಟಮ್ ನಲ್ಲಿ ಕೆಲಸ ಮಾಡೋದಿದೆಯಲ್ಲ, ಅದಕ್ಕೆ ಒಂದು ಜಾಣತನ ಬೇಕು. ಜಾಣತನ ನಮ್ಗೆ ಅಷ್ಟೊಂದು ಜಾಣತನ ಇಲ್ಲ. ನೀನ್ ಸ್ವಲ್ಪ ಜಾಣ ಇದೆಯ. ತನ್ನ ಕ್ರಿಯೇಟಿವಿಟಿ ವರ್ಕ್ ಅನ್ನ ಕಾರ್ಪೊರೇಟ್ ಸಿಸ್ಟಮ್ ನಲ್ಲಿ ನಗ್ತಾ ತಮಾಷೆ ಮಾತಾಡ್ತಾ, ಅವ್ರಿಗೂ ಊಟ ಕೊಡಿಸ್ತಾ, ಇವ್ರು ತಿಂತ, ಬೇಕಾದಷ್ಟು ದುಡ್ಡಿಸ್ಕೊಳ್ತಾ, ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಪ್ರಭಾವಿಯಾಗಿ ಬೆಳೆಯೋದೈತೆ. ಆತ ಕೈಯಾಡಿಸದೇ ಇರೋ ಜಾಗ ಇಲ್ಲ. ಎಲ್ಲಾ ಇಲಾಖೆಗಳಿಗೂ ಕೈಯಾಡಿಸಿ ಓಡಿ ಬರ್ತಾನೆ. ಆದ್ರಿಂದ ಆತ ಅನುಭವಿ ಮತ್ತು ಪ್ರಭಾವಿ ಲೇಖಕರಲ್ಲಿ ಒಬ್ಬ. ಇನ್ನು ಮುಂದೆ ದೊಡ್ಡ ಭವಿಷ್ಯ ಇದೆ. ನೀನು ಸ್ವಲ್ಪ ಸುರೇಶನ್ ಜೊತೆ ನ್ಯಾಚುರಲ್ ಆಗಿ ಆಕ್ಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಕನ್ನಡದ ಭಾಗ್ಯರಾಜ ಆಗೋದಕ್ಕೆ ನಿಮಗೆಲ್ಲ ಯೋಗ್ಯತೆ. ಬಟ್ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ಬೇಕು, ತಲೆಯಿಂದ ಆಕ್ಟ್ ಮಾಡ್ತೀಯ, ಹಾರ್ಟಿಂದ ಆಕ್ಟ್ ಮಾಡ್ಬೇಕು. ಓಕೆ, ಸೊ ಮುಂದೆ ನೀನು ಆಕ್ಟರ್ ಆದ್ರೆ ಒಳ್ಳೇದೇ, ಅಥವಾ ರಾಜಕಾರಣಿ ಆದ್ರೆ ಒಳ್ಳೇದೇ. ನೀನು ಏನಾದ್ರೂ ಆಗಿರಪ್ಪ,
ನೀವು ಏನಾದ್ರೂ ಆಗಿ ಕನ್ನಡ ಚಿತ್ರರಂಗಕ್ಕೆ ಒಂದು ನೈತಿಕ ಜವಾಬ್ದಾರಿ ಏನು, ಇಲ್ಲಿನ ಕನ್ನಡ ಭಾಷೆಯನ್ನ ಕಾಪಾಡ್ತಾ ಹೋಗೋದೇ ಒಂದು ದೊಡ್ಡ ಪರಂಪರೆ ಇದೆ ಕನ್ನಡ ಚಲನಚಿತ್ರ ಗೀತೆಗಳ ರಚನೆಕಾರರಲ್ಲಿ. ಆ ಕೆಲಸವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಸಿನಿಮಾದಿಂದ ಕನ್ನಡ ಆಚೆ ಹೊಡೋಗ್ಬಿಟ್ಟಿದೆ. ಅದನ್ನ ಮತ್ತೆ ಒಳಕ್ಕೆ ಎಳಿಬೇಕು. ಆ ಕಡೆ ಏನೇನ್ ಕೆಲಸ ಮಾಡ್ಬೇಕು ನೀನು ಮಾಡ್ಬೇಕಾದ್ದು ನಿನ್ನ ಜವಾಬ್ದಾರಿ ಇದೆ. ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ, ಹಂಸಲೇಖನ ಉತ್ತರಾಧಿಕಾರಿ ಅಷ್ಟೇ ಅಲ್ಲ, ನೀನು ಎತ್ತರಾಧಿಕಾರಿ ಕೂಡ ಒಳ್ಳೇದಾಗ್ಲಿ. ಅದನ್ನ ಚಿಕ್ಕ ಮಕ್ಕಳೆಲ್ಲ ನನ್ನ ಮ್ಯೂಸಿಕ್ ಸ್ಕೂಲಲ್ಲಿ ಮ್ಯೂಸಿಕ್ ಕಲಿತವೆ. ಆ ಚಿಕ್ಕ ಮಗಳು ಮಾತ್ರ ತುಂಬಾ ಮುದ್ದಾಗಿದ್ದಾಳೆ. ಇಷ್ಟೇ ತರ ಆಗ್ಬಿಟ್ಟಿದೀಯಾ? ವೆರಿ ಗುಡ್, ವೆರಿ ಗುಡ್. ಸೊ ಹಾಗಾಗಿ ನಿನ್ನ ಮುಂದಿನ ಭವಿಷ್ಯವನ್ನು ಪ್ಲಾನ್ ಮಾಡಿ ರಾಜಕಾರಣಿಯಾಗು ಅಥವಾ ನಿರ್ದೇಶಕನಾಗು, ನಟನಾಗು, ನಿರ್ಮಾಪಕನಾದ್ರೆ ಬಹಳ ಒಳ್ಳೇದು, ಎಲ್ರಿಗೂ ಅನುಕೂಲ ಆಗುತ್ತೆ, ಒಳ್ಳೇದಾಗ್ಲಿ. ಏನಂದ್ರೆ 50 ವರ್ಷಕ್ಕೆ ಸಂಭ್ರಮವನ್ನ ಅನುಭವಿಸುವ ಒಂದು ಅವಕಾಶ ಇದೆಯಲ್ಲ, ಬಹಳ ದೊಡ್ಡ ವಿಷಯ ಅದು. ಉದಯಶಂಕರ್ ಅವರು ಕಾಣದ ಸೌಭಾಗ್ಯ ಅಲ್ವಾ, ಪ್ರಭಾಕರ್ ಶಾಸ್ತ್ರಿಗಳು ಕಾಣದ ಸೌಭಾಗ್ಯ, ಅವ್ರು ಯಾರು ಕಾಣದ ಸೌಭಾಗ್ಯವನ್ನು ನೀನು ಕಾಣ್ತಾ ಇದೆಯಾ. ನೀನು ಅವ್ರಿಗೆ ಋಣಿಯಾಗಿರ್ಬೇಕು ಅಂತ ಹೇಳ್ತಾ 100 ವರ್ಷ ಸುಖ